ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ದಾಸರಹಳ್ಳಿ ಕ್ಷೇತ್ರದ ಅಬ್ಬಿಗೇರಿಯಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಅರ್ಥಪೂರ್ಣವಾಗಿ ಜರುಗಿದ 79ನೇ ಸ್ವತಂತ್ರ ದಿನಾಚರಣೆ. ವಿಶ್ರಾಂತ ಗೌರವಾನ್ವಿತ ಮಾಜಿ ಯೋಧರಿಂದ ತ್ರಿವರ್ಣ ಧ್ವಜಾರೋಹಣ. ಕಾರ್ಯಕ್ರಮಕ್ಕೆ ಆಗಮಿಸಿ ವಿಶ್ರಾಂತ ಯೋಧ ಮಾನ್ಯರಿಗೆ ಅಭಿನಂದಿಸಿದ ಶಾಸಕ ಎಸ್ ಮುನಿರಾಜು. ಹೌದು, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಬ್ಬಿಗೇರಿಯಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ 79ನೇ ಸ್ವತಂತ್ರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ಸಮಯದಲ್ಲಿ ಮಾಜಿ ಯೋಧರುಗಳು ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟರು. ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಅಭಿನಂದನೆ ಹಾಗೂ ಉಡುಗೊರೆಗಳನ್ನು ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಈ ಸಂಘದ ಅಧ್ಯಕ್ಷರಾದ ನಾಗರಾಜರವರು, ಜಯರಾಮ್ರವರು, ವೆಂಕಟೇಶ್ ಅವರು, ಯಡಿಯೂರಪ್ಪನವರು ಎಲ್ಲ ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಈ ಬೆಂಗಳೂರಿನಲ್ಲಿ ಬಂದು ನೆಲೆಸಿ ಇವತ್ತು ಕುಟುಂಬ ಸಮೇತ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀರಾ. ನಮ್ಮೆಲ್ಲರಿಗಿಂತ ಈ ದೇಶದ ಗಡಿಯಲ್ಲಿ ಯಾರು ಸೇವೆ ಮಾಡಿರ್ತಾರೆ ಅವರಿಗೆ ಈ ದೇಶದ ಪರಿಸ್ಥಿತಿ, ಅಲ್ಲಿನ ಕಷ್ಟ ಅರಿವಾಗ್ತಿತ್ತು. ದೇಶದ ಗಡಿ ಭಾಗದಲ್ಲಿ ಇವತ್ತು ನಮ್ಮ ಯೋಧರು, ಸೈನಿಕರು 0 ಡಿಗ್ರಿಯಲ್ಲಿ 50 ಡಿಗ್ರಿ ಬಿಸಿಲಿನಲ್ಲಿ 0 ಡಿಗ್ರಿಯಲ್ಲೂ ಕೆಲಸ ಮಾಡಬೇಕು, ಬಿಸಿಲಿನಲ್ಲೂ ಕೆಲಸ ಮಾಡಬೇಕು. ಇವತ್ತು ನಾವಿಷ್ಟು ಸ್ವಚ್ಛವಾಗಿ, ಚಕ್ಕಂದವಾಗಿ ಇಲ್ಲಿ ಇಷ್ಟು ಫ್ರೀಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ದೇಶದ ಯೋಧರು ಗಡಿ ಕಾಯ್ತಾ ಇದ್ದಾರೆ. ಬಾಂಗ್ಲಾ, ಪಾಕಿಸ್ತಾನ, ಚೈನಾ ಇವರೆಲ್ಲರ ಕುತಂತ್ರದ ಮಧ್ಯೆ ನಮ್ಮ ದೇಶನ ರಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ಯೋಧರು. ನೀವೆಲ್ಲ ಅನೇಕ ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದೀರಾ, ಅನೇಕ ಮೆಟ್ಟಿಲುಗಳನ್ನ ಹಾಕೊಂಡಿದ್ದೀರಾ. ನೀವೆಲ್ಲ ಭಾರತ ಮಾತೆಯ ಹೆಮ್ಮೆಯ ಪುತ್ರರು. ನೀವು ಮಾಡಿದ ಸೇವೆ ಹೇಳಿ ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ನಾನು ಎಕ್ಸಸ್ ಮ್ಯಾನ್ ವೆಲ್ಫೇರ್ ಅಸೋಸಿಯೇಷನ್ ಶೆಟ್ಟಿಹಳ್ಳಿ ವಾರ್ಡಿನ ಪ್ರೆಸಿಡೆಂಟು. ಇವತ್ತಿನ ದಿವಸ ನಾವು 79ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಎಲ್ಲರೂ ನಮ್ಮ ಯೋಧರೇ ಸೇರಿಕೊಂಡು, ಯೋಧರಂದರೆ ಎಲ್ಲ ಆರ್ಮಿ, ನೇವಿ, ಏರ್ಫೋರ್ಸ್ ಎಲ್ಲ ಯೋಧರು ಇದ್ದರು. ಇದರಲ್ಲಿ ಮುಖ್ಯ ಅತಿಥಿಯಾಗಿ ನಾವು MLA ಮುನಿರಾಜ್ ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಅವರು ಬಂದು ನಮ್ಮನ್ನು ಒಳ್ಳೆ ಪ್ರೋತ್ಸಾಹ ಮಾತಾಡಿದ್ರು. ಇದರಲ್ಲಿ ಮುಖ್ಯ ಇನ್ನೊಂದೇನಪ್ಪ ಅಂದರೆ, ನಮ್ಮ ಬಸಪ್ಪ ಅವರು 1965ರಲ್ಲಿ ಎನ್ರೋಲ್ಮೆಂಟ್ ಆಗಿದ್ದರು. ಇವರಿಂದ ನಾವು ಧ್ವಜಾರೋಹಣ ಮಾಡಿಸಿದ್ವಿ. ಇವರು 65, 71 ಮತ್ತು ಎಲ್ಲ ಇದರಲ್ಲೂ ಭಾಗವಹಿಸಿದ್ರು. ನನ್ನ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಓಕೆ ಸರ್. ಜಯರಾಮ್ ನಾಯ್ಡು ಅಂತ ಜನರಲ್ ಸೆಕ್ರೆಟರಿ. ಇವತ್ತು 79th ಇಂಡಿಪೆಂಡೆನ್ಸ್ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಗ್ರ್ಯಾಂಡ್ ಆಯಿತು. MLA ಅವರು ಬಂದರು, ಮುಖ್ಯ VIP ಬಂದರು, ಎಲ್ಲ ವೆಟರನ್ಸು, ಫ್ಯಾಮಿಲೀಸ್. ವೆಟರನ್ಸ್ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್, ಆರ್ಮಿ, ನೇವಿ, ಏರ್ಫೋರ್ಸ್, ಕೋಸ್ಟ್ ಗಾರ್ಡ್ ಮತ್ತು CRPF ಇಂದ ಎಲ್ಲ ಬಂದರು. ಅವ್ರ ಫ್ಯಾಮಿಲಿ ಬಂದರು. ಎಲ್ಲ ಖುಷಿಯಾಯಿತು. ಇನ್ನೂ ಕೂಡ ಎವ್ರಿ ಇಯರ್ ನಾವು 3-4 ಪ್ರೋಗ್ರಾಮ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದೀವಿ. ಪೌರ ಕಾರ್ಮಿಕರಿಗೂ ಸನ್ಮಾನ ಮಾಡಿದ್ದೀವಿ. ಪವರ್ ಕಾರ್ಮಿಕರಿಗೂ ಸನ್ಮಾನ ಮಾಡಿದ್ದೀವಿ. ಸನ್ಮಾನ ಮಾಡಿದ್ದೀವಿ. ಎಲ್ಲ ಪ್ರೋಗ್ರಾಮ್ ಚೆನ್ನಾಗಿತ್ತು. ನೀವು ಮೀಡಿಯಾವ್ರು ಬಂದರೆ ಇನ್ನೂ ಚೆನ್ನಾಗಿತ್ತು. ಥ್ಯಾಂಕ್ಸ್ ಅ ಲಾಟ್ ಫಾರ್ ಮೀಡಿಯಾ. ಥ್ಯಾಂಕ್ ಯು ಸೋ ಮಚ್.